ಈ ಸಲ ಬಿಗ್ ಬಾಸ್ನಲ್ಲಿ ಇಬ್ಬರ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು, ಗಿಲ್ಲಿ ಹಾಗೂ ನೀವು. ಆದರೆ ಗಿಲ್ಲಿ ಅವರು ಎಲ್ಲೋ ಒಂಥರ ಎಂಟರ್ಟೈನ್ಮೆಂಟನ್ನು ಹೆಚ್ಚಿಗೆ ರೀಚ್ ಮಾಡ್ದಂಗೆ ಹೊರಗಡೆ ಪ್ರಪಂಚಕ್ಕೆ ಅನಿಸ್ತಾ ಇತ್ತು, ಅಲ್ಲಿ ಗೊತ್ತಿಲ್ಲ ಹಾಗೆ ಅನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಚಂದ್ರಪ್ರಭಾ ಅವರು ಲೋ ಆಗ್ತಾ ಬಂದ್ರ ಅಂತ. ಯಾಕೆ ಆ ಮನಸ್ಥಿತಿ ಇಲ್ಲ? ನಮಗೆ ಹೊರಗಡೆ ನೋಡಿದ್ರೆ ಚಂದ್ರಪ್ರಭಾ ಅವರು ಮತ್ತು ಗಿಲ್ಲಿನ ನೋಡಿದ್ರೆ ಅವ್ರವ್ರದ್ದೇ ಒಂದು ವ್ಯಕ್ತಿತ್ವ, ಅವರಲ್ಲೇ ಸಮಾನ ಕಾಣುತ್ತೆ. ಯಾಕೆ ಚಂದ್ರಪ್ರಭಾ ಅವರು ಒಂದು ಸೀಮಿತ ಆಗ್ಬಿಟ್ರ? ಮನಸ್ಸಿನಲ್ಲಿ ಏನು ಓಡ್ತಾ ಇತ್ತು? ಆ ಥರ ಏನು ಅಂತ ಅನಿಸಿಲ್ಲ ನನಗೆ. ಯಾಕೆಂದರೆ ಬಿಗ್ ಬಾಸ್ ಅಂದ್ರೆ ಒಂದು ವ್ಯಕ್ತಿತ್ವದ ಆಟ. ಅಂದರೆ ಹೊರಗಡೆ ಹೇಗಿರ್ತೀವಿ ಹಾಗೆ ಇರೋದು ಆ ಥರನೇ. ಯಾಕೆಂದರೆ ಇಲ್ಲೆಲ್ಲ ಆಗ್ಬಿಟ್ರೆ ನಮ್ಮ ಸ್ಕ್ರಿಪ್ಟ್ ಇರುತ್ತೆ, ಸ್ಟೇಜ್ ಇರುತ್ತೆ, ಇಲ್ಲೇನೋ ಮಾಡಬೇಕು ಅನ್ನೋದು ಇರುತ್ತೆ. ಅದ್ರ ತಕ್ಕನಾದ ವೇಷಭೂಷಣ ಇದೆಲ್ಲ ಮಾಡ್ತೀವಿ. ಬಟ್ ಅಲ್ಲಿ ಹಂಗೆ ಬಣ್ಣ ಗಿಣ ಹಚ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಹೊರಗಡೆ ಹೇಗಿರ್ತೀವಿ ಹಾಗೇನೆ. ನಾನು ಹೊರಗಡೆ ಹೇಗಿದ್ದೆ ಅಲ್ಲೂ ಹಾಗೇ ಇದ್ದೆ. ಎಲ್ಲಿ ಬೇಕು ಅಲ್ಲಿ ಅಷ್ಟೇ ತಮಾಷೆ, ಎಲ್ಲಿ ಬೇಕು ಅಷ್ಟೇ, ಆ ಥರ ಅಷ್ಟೇ ನ್ಯಾಚುರಲಾಗಿದ್ದೆ. ಒಂದು ಸಖತ್ ರೋಲ್ ಆಗಿದೆ, ರಿಯಾಲಿಟಿ ಶೋ ಅಲ್ಲ ಬಿಗ್ ಬಾಸ್. ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಇಂಗ್ಲೀಷ್ ಅಂತೂ ಬರಲ್ಲ. ಯಾಕಂದರೆ ನಾನು ಓದಿರೋದೇ 10ನೇ ತರಗತಿ. ಅದರಿಂದ ಏನು ಮಾತಾಡದೆ ಇಂಗ್ಲೀಷ್ ಅರ್ಥ ಏನು ಅನ್ನೋದು ಗೊತ್ತಿಲ್ಲ. ಹಾಗೇನಿಲ್ವಲ್ಲ, ಅಲ್ಲಿ ಓದಕ್ಕೆ ಬರದೇ ಇದ್ದವರು ಎಲ್ಲ ಬಂದವರು. ಬಟ್ ಅಲ್ಲ, ಯಾರು ಏನೋ ಒಂದು ಓಡ್ತಾ ಇದೆ ಚಂದ್ರಪ್ರಭಾ ಅವರ ಮೈಂಡಲ್ಲಿ ಅಂತೂ ಗೊತ್ತಾಗುತ್ತೆ. ಅದನ್ನು ನೀವು ಹೇಳೋದಕ್ಕಂತೂ ರೆಡಿ ಇಲ್ಲ. ಸರಿ, ನಮ್ಮ ಈ ಸಲದ ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗ್ತಾರೆ ಅನಿಸುತ್ತೆ ನಿಮಗೆ? ಖಂಡಿತ ಅದು ಹೇಳೋಕ್ಕಾಗೋದಿಲ್ಲ ಮೇಡಮ್. ಯಾಕೆಂದರೆ ನಾವಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಯಾರ್ದು ಜಾಸ್ತಿ ಹೋಗ್ತೈತೆ, ಜನಗಳು ಯಾರನ್ನ ಇಷ್ಟಪಟ್ಟವ್ರೆ, ಯಾರ್ದು ಜಾಸ್ತಿ ಟ್ರೋಲ್ ಆಗೈತೆ. ಅದು ನೋಡಾದ್ಮೇಲೆ ಒಂದು ಜಡ್ಜ್ಮೆಂಟ್ ಸಿಗ್ಬೋದೇನೋ. ಬಟ್ ನಾನಿಲ್ಲಿ ಹೊರಗಡೆ ನೋಡಿಲ್ಲ. ಬಟ್ ಅಲ್ಲಿದ್ದಾಗ ನನಗೆ ತುಂಬ ಆಕ್ಟಿವ್ ಆಗಿ ಇದ್ದಾರೆ ಯಾರಪ್ಪ ಅಂದರೆ, ಈಗ ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು, ಗಿಲ್ಲಿ ಆಗ್ಬೋದು, ರಕ್ಷಿತಾ ಆಗ್ಬೋದು, 3 ಜನ. ಅವ್ರ ಜೊತೆಗೆ ನಾನು ಚೆನ್ನಾಗಿ ನನ್ನದೇನು ಠೇವಣಿ ಕಳ್ಕೊಂಡಿಲ್ಲ, ನಾನು ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಅಲ್ಲಿ ಗೊತ್ತಾಗ್ಬಿಡ್ತದಲ್ಲ ಪ್ಲೇ ಮಾಡಾಗ, ನನಗೆ ಹಂಗೆ ಅನ್ನಿಸ್ತಾ ಇತ್ತು. ನಾನು ಒಂದು ಟಾಪ್ 5 ಗಂಟಲು ಇರ್ತೀನೇನೋ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿತ್ತು. ಬಟ್ ಒಂದು ವಾರದಿಂದ ಏನು ಅನ್ನಿಸ್ತು ಅಂದರೆ ನನಗೆ ಅದೇ ಎಲ್ಲ ತದ್ವಿರುದ್ಧ ಆಯಿತು. ತದ್ವಿರುದ್ಧ ಅಂದರೆ ನನ್ನ ಮನಸ್ಸಿನಲ್ಲಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಂದೆ ಅಷ್ಟೇ.